ಹಾಗೆ ನಮ್ಮೆಲ್ಲರ ಅಧ್ಯಕ್ಷರಾದಂಥ ಮಾಜಿ ಸಚಿವರು ಹಾಗೂ ಪೀಠಪೀಠದ ಅಧ್ಯಕ್ಷರಾದಂಥ ರಮೇಶ್ ಸರ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ಮಾಜಿ ಸಚಿವರು ಹಾಗೂ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಿಗಳಾದ ಕೃಷ್ಣಪ್ಪನ ಅವರಿಗೆ ನಮಸ್ಕರಿಸುತ್ತಾ, ಚಂದ್ರೇಗೌಡರು, ಅಫ್ರೋಸ್ ಬೈಕು ಮೇಯ್ನು ಮತ್ತು ನಮ್ಮ ವೇಣುಗೋಪಾಲನವರು ಹಾಗೂ ರಮೇಶ್ ಅವರು, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರೋ ನನ್ನೆಲ್ಲ ಅಕ್ಕ ತಂಗಿಯರು ನಮಸ್ಕರಿಸುತ್ತಾ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತು, ತಾವೆಲ್ಲ JDS ಪಕ್ಷಕ್ಕೆ ಬೆಂಬಲಿಸಬೇಕಂತಲೇ ಬಂದಿದ್ದೀರಿ. ತುಂಬ ಜನ ಕಾಂಗ್ರೆಸ್ಸಲ್ಲಿ ಇವಾಗ ತಮಗೆಲ್ಲ ಏನು ನಡೀತಿದೆ, ಈ ಸ್ಕೀಮ್ಗಳ ಕೊಟ್ಟು ಏನೆಲ್ಲ ಮಾಡಿದ್ರು, ಯಾವ ಥರ ನಾವು ಯಾಮಾರಿದ್ದೀವಿ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಬದಲಾವಣೆ ಬೇಕು ಅಂದಾಗ ನೀವು ದಯವಿಟ್ಟು ಇವತ್ತು ಹೇಗೆ JDSಗೋಸ್ಕರ ಬೆಂಬಲಿಸಿ ಬಂದಿದ್ದೀರೋ ಇದೇ ರೀತಿ ನಿಮ್ಮ ಬೆಂಬಲ ಇರಬೇಕು. ಹಾಗಾಗಿ ನಾನು ಅಫ್ರೋಜ್ ಸರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇದ್ದಾರೆ. ಇವತ್ತು ನಿಮ್ಮ ಸಭೆಗೆ ಹೆಣ್ಮಕ್ಳೇ ಫಸ್ಟ್ ಬಂದಿದ್ದಾರೆ. ಮತ್ತು ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ಎಲ್ಲರೂ ಓದಿರುವಂಥ ಸ್ಕೂಲ್ HMಗಳು ಪ್ರಿನ್ಸಿಪಲ್ಗಳೇ ಮೈನಾರಿಟಿ ಹೆಣ್ಮಕ್ಳಿದ್ದಾರೆ. ಸೊ ದಯವಿಟ್ಟು ತಾವು ಅವನ್ನೆಲ್ಲ ನಮಗೆ ಪರಿಚಯ ಮಾಡಿಸಿ ಪಕ್ಷಕ್ಕೆ ಏನಾದರೂ ಜವಾಬ್ದಾರಿ ಕೊಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಹೆಣ್ಮಕ್ಳು, ಅಲ್ಪಸಂಖ್ಯಾತರ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಆಲ್ರೆಡಿ ಇದ್ದಾರೆ, ಹೆಣ್ಮಕ್ಳು ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಹೇಳ್ತಾ, ನೀವೆಲ್ಲ ಇವತ್ತು ಬಂದು ನಮ್ಮ ಈ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ಬಂದಿದ್ದೀರಾ. ನಿಮ್ಮ ಈ ಒಂದು ಸಾಥ್ ನಮಗೆ ಅಂದರೆ जैसी नियत वैसी बरकत, जैसी नियत वैसी बरकत. तुम 1 पैसा दोगे वो 10 लाख देगा. ऐसे आप लोगों का सब वोट हम लोगों को चाहिए. आज आप लोग इतना सपोर्ट कर रहे हैं कि आप लोगों को दिल से ही आए इधर. कभी कांग्रेस में मैं देखी हूँ, बहुत साल से मैं काम कर रही हूँ. कभी भी मैं पैलेस होटल में रहती थी, करीबन 5 से 6-8 हज़ार लोग उधर थे. मैं कभी भी देखती हूँ जो भी इलेक्शन आता है तो वो लोग कभी भी कांग्रेस का हाथ नहीं छोड़ते हैं. आज JDS ऑफिस में इतना लोग आप लोग बैठे हैं, बोला तो ज़रूर आने वाले दिन आप लोग JDS का हाथ पकड़ने के लिए आए. हम लोग भी आपका हाथ नहीं छोड़ेंगे. इसीलिए मैं बोल रही हूँ, दोस्ती करना बड़ा नहीं, निभाना बहुत बड़ा है. हम आप लोगों का दोस्ती किया है, हम लोग कभी हाथ नहीं छोड़ेंगे. आप लोगों का भी साथ हम लोगों को ऐसा ही चाहिए करके बोलते. मेरा आज जो भी मेरे को बात करने के लिए इधर बुलाया, सबको धन्यवाद बोल के आप लोगों को भी शुक्रिया अदा बोलती हूँ. और आने वाला दिन सब औरत लोगों को भी मैं इधर जो भी आए आप लोगों को अच्छा पोस्टिंग देने का रमेश सर से बात करती हूँ करके बोलता मैं कहा मैं ನಮ್ಮ ಕಾಂಗ್ರೆಸ್ ವಲಯದಿಂದ ಬೇಸರ ವ್ಯಕ್ತಪಡಿಸಿರುವಂತ ಎಲ್ಲ ಸಮುದಾಯದ ನಿಮ್ಮ ಸಮುದಾಯದ ಎಲ್ಲ ನಾಯಕರುಗಳು ಈಗಾಗಲೇ ಯಾವ ಪಕ್ಷದ ಜೊತೆಗಿರಬೇಕು ಅನ್ನೋದೊಂದು ಯಕ್ಷ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದೆ. ಯಾವ ಪಕ್ಷಕ್ಕೆ ಹೋದ್ರೆ ನಮ್ಮನ್ನು ಸರ್ವೇ ಮಾಡ್ತಾರೆ ಅನ್ನೋದ್ರ ಮನೋಭಾವ ಈಗಾಗಲೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇವಾಗ ನಿಮ್ಗೆ ಉಳಿದಿರುವಂತ ಅವಕಾಶಗಳು ನಿಮ್ಮ ಅಪ್ಸರ್ ಅವರ ನೇತೃತ್ವದಲ್ಲಿ ಜನತಾ ದಳದ ಒಂದು ಆಶಾ ಕಿರಣವನ್ನು ಇಟ್ಕೊಂಡು ಜನತಾ ದಳದ ಪರವಾಗಿ ಎಲ್ಲರೂ ಓಡಾಡೋದಕ್ಕೆ ಮನವೊಲಿಸುವಂತ ಒಂದು ಕಾರ್ಯಕ್ರಮ ಆಗ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಈಗ ಇವತ್ತಿನ ಪರಿಸ್ಥಿತಿನಲ್ಲಿ ಅತಂತ್ರ ಸ್ಥಿತಿನಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ನೀವುಗಳೆಲ್ಲ ಆಸರೆ ಆಗಬೇಕು ಅಂತಂದ್ರೆ ನಮ್ಮ ಜಾತ್ಯತೀತ ಜನತಾ ದಳ ನಿಮ್ಮೆಲ್ಲರ ಪರವಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತದೆ. ಈಗಾಗಲೇ ಮಹಾನಗರ ಪಾಲಿಕೆ ಚುನಾವಣೆ ಹತ್ತಿರದಲ್ಲಿ ಬಂದಿದೆ. ಆ ಚುನಾವಣೆಯಲ್ಲಿ ನಿಮ್ಮ ನಾಯಕರುಗಳನ್ನ, ಸ್ಥಳೀಯ ನಾಯಕರುಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತ ನಿಮಗೆ ಅವಕಾಶ ಜಾಸ್ತಿ ಇದೆ. ಆ ಒಂದು ಅವಕಾಶದಲ್ಲಿ ಜನತಾ ದಳದ ಪರವಾಗಿ ನಿಲ್ಲುವಂತ ಅಭ್ಯರ್ಥಿಗಳ ಪರವಾಗಿ ನಿಮ್ಮ ಅಲ್ಪಸಂಖ್ಯಾತರ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಇರ್ತದೆ. ಆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರನ್ನ ಆಯ್ಕೆ ಮುಖಾಂತರ ಜನತಾ ದಳದ ಆಶಾ ಕಿರಣ ಅಂತ ನೀವು ಗುರುತಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನನ್ನೊಂದೆರಡು ಮಾತು ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಈ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತ ಅಫ್ರೋಜ್ ಬೇಗ್ ಅವರೇ, ನಮ್ಮ ಸಹ ವಕ್ತಾರರಾದಂತ ಇಮ್ರಾನ್ ಅವರೇ, ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ್ ಅವರೇ, ಹಾಗೂ ವೇದಿಕೆ ವೇಲು ಸರ್ ಅವರೇ, ತುಕಾರ್ ಅವರೇ, ಹಾಗೂ ಎಲ್ಲ ಒಂದು ಶೈಲಜಾ ಮೇಡಮ್ ಅವರೇ, ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಲ್ಪಸಂಖ್ಯಾತರ ಘಟಕವನ್ನ ಬಲಪಡಿಸಬೇಕು ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು 5 ಜಿಬಿಯ ವಾರ್ಡ್ಗಳಲ್ಲಿ ಅಂತ ಹೇಳಿ ರಮೇಶ್ ಗೌಡರು ಅಧ್ಯಕ್ಷ ಆದ ನಂತರ ನಿಜಕ್ಕೂ ವಾಸ್ತವವಾಗಿ ಒಂದು ಕ್ರಿಯಾಶೀಲತೆ ಮತ್ತು ಎಲ್ಲರಲ್ಲಿ ಒಂದು ಉರುಪು ಸೃಷ್ಟಿಯಾಗಿದೆ ಬೆಂಗಳೂರು ಮಹಾನಗರದಲ್ಲಿ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕೆಂದ್ರೆ ಅವರು 24/7 ಕೆಲಸ ಮಾಡ್ತಾರೆ. ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಳೆದ 2 ವರ್ಷಗಳಿಂದ. ಈಗ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಾರೆ ಪಕ್ಷದ ಕಚೇರಿಗಳಲ್ಲಿ. ಅದೇ ರೀತಿ ನಮ್ಮ ಎಲ್ಲ ಘಟಕಗಳನ್ನ ಫಿಲ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಜಿಪಿ ಎಲ್ಲ ಹತ್ರ ಬರ್ತಾ ಇದೆ. ಈಗ SIRಗಳು ಎಲ್ಲ
ನಡೆಯುವಂತ ಸಂದರ್ಭ 30ನೇ ತಾರೀಕಿಂದ ತಾವು ತಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಮತಗಳನ್ನು ಪರೀಕ್ಷಿಸಿ ಮಾಡ್ಕೋಬೇಕು, ಭದ್ರ ಮಾಡ್ಕೋಬೇಕು. ಯಾಕೆಂತಂದ್ರೆ ಮತ್ತೆ ಅದು ಡಿಲೀಟ್ ಆದ್ರೆ ಮತ್ತೆ ಸೇರಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತರಾಗಬೇಕು. ಹಾಗಾಗಿ ಮಹಿಳಾ ಘಟಕ ಕೇವಲ ಅಷ್ಟೇ ಅಲ್ಲ, ಎಲ್ಲ ಘಟಕದ ನಮ್ಮ ಪದಾಧಿಕಾರಿಗಳು ಬಂಧುಗಳು ಮುಂದಿನ ದಿನಗಳಲ್ಲಿ ತಾವು ಸಹ ಅವಕಾಶ ಸಿಕ್ಕರೆ ಜಿಬಿಎ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನೀವು ಜಿಬಿಎ ಒಂದು ಅಧಿಕಾರವನ್ನು ನೀಡಲಿಕ್ಕೆ JDS ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರಣಕರ್ತರಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ JDS. ಅಲ್ಪಸಂಖ್ಯಾತರ ಸಭೆಗೆ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಜಿಬಿಎ ಅಧ್ಯಕ್ಷರಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ರಮೇಶ್ ಗೌಡ್ರೆ, ಹಾಗೆಯೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರೇ, ಎಲ್ಲ ವಿಭಾಗದ ಅಧ್ಯಕ್ಷರುಗಳೇ, ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ, ಹಾಗೆ ಇಲ್ಲಿ ಮುಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಂದ ನಮಸ್ಕಾರ ತಿಳಿಸ್ತಾ, ಇವತ್ತು ಏನು ಅಲ್ಪಸಂಖ್ಯಾತರು ನಾವು ಶಿಕ್ಷಣ ಪಡಿತಾ ಇದ್ದೀವಿ, ಉದ್ಯೋಗದಲ್ಲಿ ಮೀಸಲಾತಿ ಪಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ದೇವೇಗೌಡರು ಸಾಹೇಬರ ಕಾರಣ. ಇವತ್ತು ಯಾರು ಸಹ ಅದನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಮುಸ್ಲಿಂ ಸಮುದಾಯದವರು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ಚನ್ನಪಟ್ಟಣದ ಒಂದು ಎಲೆಕ್ಷನ್ ಅಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದ ಸಂದರ್ಭದಲ್ಲಿ ಎಲ್ಲಾ ಬೂತ್ಗಳಲ್ಲಿ ಲೀಡಿಂಗ್ ಬಂದಂತ ಸಂದರ್ಭದಲ್ಲಿ, ಚನ್ನಪಟ್ಟಣ ಟೌನ್ ಬಂದಂತ ಸಂದರ್ಭದಲ್ಲಿ 4 ಡಿಜಿಟ್ ನಂಬರ್ಗಳೆಲ್ಲ ಒಂದೊಂದು ಬೂತ್ ಅಲ್ಲಿ 8, 9, 10, 15, 20 ಈ ರೀತಿಯನ್ನ ಮತವನ್ನ ಕೊಡ್ತಕ್ಕಂತ ಕೆಲಸವನ್ನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಮಾಡ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲ ತಿಳ್ಕೊಬೇಕಾಗ್ತದೆ. ದೇವೇಗೌಡರು ಸಾಹೇಬರಲ್ಲಿ, ಕುಮಾರಣ್ಣ ಸಾಹೇಬರಲ್ಲಿ ಇವತ್ತು ಅಲ್ಪಸಂಖ್ಯಾತರ ಮುಸ್ಲಿಂ ಘಟಕಕ್ಕೆ ಕೊಟ್ಟಂತ ಪ್ರಾತಿನಿಧ್ಯವನ್ನ ಬೇರೆಯವರಿಗೆ ಕೊಟ್ಟಿಲ್ಲ. ಅತಿ ಹೆಚ್ಚು ಮುಸ್ಲಿಂ ಮುಖಂಡರನ್ನ ಬೆಳೆಸಿದಂತವರು ದೇವೇಗೌಡರು ಸಾಹೇಬರು. ಇವತ್ತು ಜಮೀರಣ್ಣ ಅವರು ನಿಮ್ಗೆ ಗೊತ್ತಿರ್ಬೋದು, ಇದೇ ಚಾಮರಾಜಪೇಟೆ MLA ಅವರು. ಇವತ್ತು ಎಷ್ಟು ಮಟ್ಟಿಗೆ ಅವ್ರನ್ನ ಬೆಳೆಸಿದಂತವರು ದೇವೇಗೌಡರು ಸಾಹೇಬರು. ದರಿದ್ರ ನಾರಾಯಣ ಅಂತ ಒಂದು ಮಾಡಿ ರ್ಯಾಲಿ ಮಾಡಿ ಇವತ್ತು ಅವರ ಗೆಲುವಿಗೆ ಇವತ್ತೇನು ಅವರ ರಾಜ್ಯಾದ್ಯಂತ ಬೆಳೀತಾ ಇದ್ದಾರೆ, ಅದಕ್ಕೆ ಕಾರಣಕರ್ತರಾದಂತವರು ದೇವೇಗೌಡರು ಸಾಹೇಬರು. ಇವತ್ತು ಅಂತ ಮುಖಂಡರು ಬಹಳಷ್ಟು ಜನ ನಮ್ಮ ಪಕ್ಷವನ್ನ ಬಿಟ್ಟು ನಮ್ಮ ಪಕ್ಷಕ್ಕೆ ಚೂರಿ ಹಾಕತಕ್ಕಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಾದ್ರೂ ದಯವಿಟ್ಟು ತಾವೆಲ್ಲರೂ ಸಹ, ಬಹುತೇಕ ಜನರಿಗೆ ಕನ್ನಡ ಬರಲ್ಲ ನನ್ಗೆ ಗೊತ್ತಿರಂಗೆ, ಅದ ಕನ್ನಡ ಬರ್ತದ? ಬಹುತೇಕ ಜನರಿಗೆ ನನ್ಗೆ ಗೊತ್ತಿರಂಗೆ ಕನ್ನಡ ಬರಲ್ಲ. ಇವತ್ತು ನೋಡಿ, ನಾವೇನು ಬಿಜೆಪಿ ಜೊತೆ ವಿಲೀನ ಆಗಿಲ್ಲ. ನಮ್ದು ಬಿಜೆಪಿ ಪಕ್ಷ ಅಲ್ಲ, ನಮ್ದು JDS ಪಕ್ಷನೇ. ಇವತ್ತು NDA ಕೂಟದಲ್ಲಿ ನಾವೆಲ್ಲರೂ ಸಹ ಇದೀರಿ ಅಷ್ಟೇನೆ. ಹಂಗಾಗಿ ದಯವಿಟ್ಟು ಮೊದಲನೇದಾಗಿ ಮೊದಲೆಲ್ಲ ನೀವು ಯಾವ ರೀತಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ, ಆ ರೀತಿ ನೀವು ಬೆಂಬಲ ಮುಂದಿನ ದಿನಗಳಲ್ಲೂ ಕೂಡ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.